ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ಲೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಮತ್ತೊಂದು ಮೋಟೋ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್. ಏನಿವತ್ತು ನೈಟ್ ರೈಡ್ ಮಾಡಿಕೊಂಡು ಅದು ನನ್ನ ಅಂಬಾರಿಯಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳೋದಾದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ ಜಾಗ ಎಲ್ಲಿ, ಏನು, ಹೆಂಗ್ ಇರುತ್ತೆ ಈ ವಿಡಿಯೋದಲ್ಲಿ ನೀವೆಲ್ಲರೂ ನೋಡ್ತೀರಾ. ಯಾರಾದ್ರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ಫಸ್ಟ್ ಔಟ್ ನನ್ನ ಅಂಬಾರಿಯಲ್ಲಿ ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ. ಮಂಗಳೂರು ಟು ತುಮಕೂರು ರೋಡು. ನನ್ನ ಡಾರ್ಲಿಂಗ್ ಅಂಬಾರಿಗೆ ಸ್ವಲ್ಪ ಟೈಟ್ ಮಾಡ್ಸೋಣ, ಎಣ್ಣೆ ಹೊಡಿಸ್ಬಿಟ್ಟು. ಇಲ್ಲೇ ಇದೆ ಎಣ್ಣೆ. ನಾನು ಎಣ್ಣೆ ಹೊಡೆದು ಟೈಟ್ ಆದರೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕಾಗಿ ನನ್ನ ಡಾರ್ಲಿಂಗ್ಗೆ ಎಣ್ಣೆ ಹಾಕ್ಸ್ಕೊಂಡು ಮುಂದಕ್ಕೆ ಹೋಗೋಣ. ಟೈಟ್ ಮಾಡಿಸಿದಾಯ್ತು. ಇವಾಗ ಹೋಗೋಣ, ಮುಂದುವರ್ಸೋಣ. ಮುಂದೆ ಎಲ್ಲಾದ್ರೂ ಹೋಗಿ ನಾವೊಂಚೂರು ಒಟ್ಟಿಗೆ ಹಾಕೊಳ್ಳೋಣ ಊಟನ. ಯಾಕಣ ಯಾವ್ದು ನಿಂದು ರೈಟ್ ಮಾಡಿಸ್ತೀನಿ. ಯಾರ ಮಾತ ಕೇಳಿ ನೀನು ಹೋಗ್ಲಿದೆ, ಗಾಡಿ ಸೌಂಡ ಕೇಳಿ ಹಂಗೆ ಸಿಂಪಲ್ ಆಗಿ ಒಂದು ಊಟ ಮಾಡ್ಕೊಂಡು ಆಚೆ ಬಂದೆ. ಆಚೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲೇ ರೈನ್ ಜಾಕೆಟ್ ಹಾಕೊಂಡು ಮತ್ತೆ ರೈಡ್ ಶುರು ಮಾಡಿ ಹೋಗ್ತಾ ಇದ್ವಿ. ಊಟ ಮಾಡೋದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ, ಜಸ್ಟ್ ಸಿಂಪಲ್ ಆಗಿ ಲೈಟ್ ಆಗಿ ಊಟ ಮಾಡಿದ್ವಿ. ಯಾಕಂದ್ರೆ ಜಾಸ್ತಿ ಊಟ ಮಾಡಿದ್ರೆ ನೈಟ್ ರೈಡ್ ಮಾಡೋಕ್ಕಾಗಲ್ಲ. ಗಾಡಿ ಓಡಿಸ್ತಾ ನಿದ್ದೆ ಮಾಡಿಬಿಟ್ರೆ ಗೋವಿಂದ ಗೋವಿಂದ. ಇನ್ನು ಹತ್ರ ರೀಚ್ ಆಗ್ತಾ ಇದ್ದೀನಿ. 5:10 ಟೈಮು. 42 ಕಿಲೋಮೀಟರ್ ಇರೋದು. ಆದಷ್ಟು ಬೇಗ ಹೋಗೋಣ. ಮಳೆ ಬರ್ತಾ ಇದೆ. ನಾವು ಅನ್ಕೊಂಡಿದ್ದ ಜಾಗಕ್ಕೆ ಬಂದಾಯ್ತು. ದಾಂಡೇಲಿ ಏನ್ ಬ್ಯೂಟಿಫುಲ್ ಆಗಿದೆ ಗುರು. ಸಮಯ ಇವಾಗ 6 ಗಂಟೆಗೆ ಇನ್ನು 3 ನಿಮಿಷ ಅದ. ಅಂತೂ ಇಂತೂ ಫೈನಲ್ ಆಗಿ ಬಂದೆಯಪ್ಪ ದಾಂಡೇಲಿಗೆ. ನೈಟ್ ರೈಡ್ ಮಾಡಿಕೊಂಡು ಸಾಕಾಗಿದೆ. ಇವಾಗ ರೂಮ್ಗೆ ಹೋಗಿ ಚೆಕ್ ಇನ್ ಆಗಿ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಪ್ಲೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಅಂಡ್ ಯಾರಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Many hours later. ಫೈನಲ್ ಆಗಿ ನಾನು ಬುಕ್ ಮಾಡಿದಂತಹ ಹೋಮ್ ಸ್ಟೇ ಹತ್ರ ಬಂದೆ. ಯಾವ ಹೋಮ್ ಸ್ಟೇ ಅಂತ ಕೇಳೋದಾದ್ರೆ ವುಡನ್ ಕ್ರಾಫ್ಟ್ ಹೋಮ್ ಸ್ಟೇ ಅಂತ ಹೆಸರು. ಇಲ್ಲಿಂದಾನೆ ಸಖತ್ತಾಗಿದೆ, ಬನ್ನಿ ಗಾಯ್ಸ್. ಆಕ್ಚುಲಿ ಇದು ನನ್ನ ರೂಮ್. ಹೆಂಗಿದೆ, ಸಖತ್ತಾಗಿದೆ ಅಲ್ಲ. ಲಗೇಜ್ ಎಲ್ಲ ಒಳಗಡೆ ಬಿಸಾಕಿ ಇವಾಗ ಒಂದು ಸ್ವಲ್ಪ ಹೊತ್ತು ಪಾಚ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ. One little boost to the surface later. ಬೋಟಿಂಗ್ ಮತ್ತೆ ಕಯಾಕಿಂಗ್ ಬರುತ್ತೆ. ವೀಕ್ ಡೇಸ್ ಅಲ್ಲಿ ನಾವು 1200 ಮಾಡ್ತೀವಿ ರೂಮ್ಗೆ. ವೀಕೆಂಡ್ ಅಲ್ಲಿ 1400 ಮಾಡ್ತೀವಿ. ಹೀಗೆ ರಾಫ್ಟಿಂಗ್, ಜಿಪ್ ಲೈನ್ ಅದೆಲ್ಲ ಬೇಕಂದ್ರೆ ಎಕ್ಸ್ಟ್ರಾ ಆಗುತ್ತೆ. ಏನ್ ಚಾರ್ಜಸ್ ಬೀಳುತ್ತೆ ಒಂದು ಗೇಮ್ಗೆ? ಇವಾಗ ರಾಫ್ಟಿಂಗ್ ಇಂದು 600 ಇದೆ, ಈಗ 350 ಇದೆ. ನಮ್ ಥ್ರೂ ಹೋದ್ರೆ ಒಂದು 10% ನಾವು ಡಿಸ್ಕೌಂಟ್ ಮಾಡ್ತೀವಿ. ಸಾಗರಕ್ಕೊಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ಗುರು. ನಾನಂತೂ ಸಿಕ್ಕಾಬಿಟ್ಟು ಇಷ್ಟ ಆಗ್ತದೆ ರೆಸಾರ್ಟ್. ಆ್ಯಂಡ್ ಇಲ್ಲಿ ಮೇಲ್ಗಡೆ ಹೋಗಿ ಇವಾಗ ವ್ಯೂ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಆ್ಯಂಡ್ ನಿಮಗೆ ಅಲ್ಲೂ ಕೂಡ ಟೆಂಟ್ ಬೇಕಂದ್ರೆ ಟೆಂಟ್ನ ಹಾಕೊಡ್ತಾರೆ ಮೇಲ್ಗಡೆ. ಅದಕ್ಕೆ ಸೇಮ್ ಕಾಸ್ಟ್ ಬೀಳುತ್ತೆ.
ಜಾಗ ಅಂತೂ ಇಲ್ಲಿಂದ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಸುತ್ತ ಹಸಿರು ಮಧ್ಯದಲ್ಲಿ ಹೋಮ್ ಸ್ಟೇ. ಅಲ್ಲಿ ನಾನು ಇದ್ರ ಮೇಲೆ ನಿಂತ್ಕೊಂಡಿರೋದು ಇನ್ನೂ ಸಖತ್ತಾಗಿದೆ. ಇಲ್ಲಿ ನಾನು ನಿಂತಿದ್ದೀನಿ ಜಾಗ, ಇವಾಗ ಈ ಜಾಗದಲ್ಲೂ ಕೂಡ ನಮಗೆ ಟೆಂಟ್ ಬೇಕಂದ್ರೆ ಹಾಕೊಡ್ತಾರೆ. ಸೊ ಟೆಂಟ್ ಬೇಡ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ ಆ್ಯಂಡ್ ಚಳಿ ಇದೆ ಕೂಡ. ಸೊ ರೂಮಲ್ಲಿ ಬೆಚ್ಚಗೆ ಮಲ್ಕೊಳ್ಳೋದೇ ಬೆಟರ್. ನೋಡಿ ಇಲ್ಲಿದೆ ಟೆಂಟ್ ಹೆಂಗಿದೆ, ಒಳಗಡೆ ಹೋಗಿ ಚೆಕ್ ಮಾಡೋಣ. ಸಖತ್ತಾಗಿದೆ ಒಳಗಡೆನೂ ಕೂಡ. ವಾವ್, ಇಲ್ಲಿಂದನೂ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇದೆ. ಆದ್ರೆ ತುಂಬಾ ಚಳಿ ಆಗ್ತಾ ಉಂಟು ಮಾರ್ರೆ. ಜೀವನದಲ್ಲಿ ಬರುವಾಗ ಬಿಡ್ತಾರೆ, ಹೋಗುವಾಗ ಬಿಡ್ತಾರೆ. ಬಂದು ಹೋಗುವ ನಡುವೆ ಇಂಥ ಒಳ್ಳೊಳ್ಳೆ ಜಾಗ ನೋಡಿ ಸಾಯ್ಬೋದಲ್ವಾ. ಉಯ್ಯಾಲ ಮೇಲೆ ಕೂತ್ಕೊಂಡು ಉಯ್ಯಾಲ ಆಡ್ತಾ ಇದ್ದೀನಿ, ಅದಕ್ಕೆ ಹೀಗೆ ಆಡ್ತಾ ಇದೆ ಕ್ಯಾಮ್ರಾ. ಸಖತ್ತಲ್ವಾ, ಸೂಪರ್. ಗೈಸ್, ನೀವು ಟೆಂಟ್ ತಗೊಂಡ್ರೆ ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ ಇಲ್ಲಿ ನಿಮಗೆ? ನೀವು ನೋಡ್ತಾ ಇರಲ್ವಾ, ಫೈರ್ ಕ್ಯಾಂಪ್ ಹಾಕೋಕ್ಕೆ ಒಂದು ಒಳ್ಳೆ ಜಾಗ ಮಾಡಿದ್ದಾರೆ. ಫೈರ್ ಕ್ಯಾಂಪ್ ಹಾಕೊಂಡು ಆರಾಮಾಗಿ ಕುತ್ಕೋಬೋದು. ಓಕೆ, ಇದು ನನ್ನ ವೇಟ್ ತಡೆಯಲ್ಲ ಅನ್ಸುತ್ತೆ, ಸೊ ಅದು ಬೇಡ. ನೋಡಿ, ಇಲ್ಲಿ ಫೈರ್ ಕ್ಯಾಂಪ್ ಹಾಕೋಬೋದು. ಕುತ್ಕೊಳ್ಳೋಕ್ಕೆ ಫುಡ್ಡಲ್ಲಿ ಇದು ಮಾಡಿದ್ದಾರೆ. ಸುತ್ತ ಆರಾಮಾಗಿ ಕುತ್ಕೋಬೋದು. ಇಲ್ಲಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕುತ್ಕೊಂಡು ತಿನ್ಕೊಂಡು ಪೀಸ್ ಗುರು ಪೀಸ್. ದಾಂಡೇಲಿ ಬಂದಿದ್ದಕ್ಕೂ ಯಾವುದೇ ತರದ ಲಾಸ್ ಇಲ್ಲ ಅಂತ ಅನ್ನಿಸ್ತದೆ, ಯಾಕಂದ್ರೆ ಒಂದು ಒಳ್ಳೆ ಹೋಮ್ ಸ್ಟೇ ಕೂಡ ಸಿಕ್ತು ನಮ್ಗೆ. ನಾನು ಹೋಗ್ತಾ ಇರೋದು ವಾಟರ್ ಗೇಮ್ಸ್ ನ ಆಡೋದಕ್ಕೆ. ಸೊ ನಾನ್ ಫಸ್ಟ್ ಸೆಲೆಕ್ಟ್ ಮಾಡಿರೋ ವಾಟರ್ ಗೇಮ್ ಕಾಯಕಿಂಗ್. ಫಸ್ಟ್ ಟೈಮ್ ಗುರು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಇದನ್ನ. ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ. ನನ್ಗಂತೂ ಸಿಕ್ಕಾಪಟ್ಟ ಇಷ್ಟ ಆಗ್ತಾ ಇದೆ. ಸೂಪರ್. ಇವ ಯಾರೇ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಹಾಯ್ ಮಾಡಿ ಎಲ್ರು. ಬಲಗಡೆ ಕಲ್ಲು ಹಾಕಾಗಿರ್ಬೇಕು. ಚಲೋ ಟೀಮ್, ಸ್ಟಾಪ್ ಪ್ಯಾಡಲ್, ಸ್ಟಾಪ್, ಹೋಲ್ಡ್ ದ ರೋಪ್. Okay, stop. चलो forward, all forward fast. Forward. Hello sir, paddle ಮಾಡಿ. चलो get down. ಫಾಸ್ಟ್ ಮಾಡಿ, ಫಾಸ್ಟ್. ಸಾರಿ ಗೈಸ್, ವಿಡಿಯೋ ಮಾಡಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮೈಕ್ ಹಾಳಾಗುತ್ತೆ ಅನ್ನೋ ಕಾರಣದಿಂದ. ನಾನು ಆಡಿದ ಅಷ್ಟು ಗೇಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ತುಂಬ ಭಯ ಆಗಿದ್ದು ಅಂದರೆ ಜಿಪ್ ಲೈನ್. ನನ್ನ ಲೈಫಲ್ಲಿ ಇದನ್ನೆಲ್ಲ ಆಡಿದ್ದು ಫಸ್ಟ್ ಟೈಮ್. ಅದು ಈ ಏಜಲ್ಲಿ ಈ ಥರ ಎಲ್ಲ ಖುಷಿ ಪಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ದುಡಿಮೆಯಲ್ಲಿ ನಾನು ಇದನ್ನೆಲ್ಲ ಎಂಜಾಯ್ ಮಾಡ್ತಿರೋದು ಇನ್ನೂ ಖುಷಿ. ಅದೊಂಥರ ಪ್ರೌಡ್ ಫೀಲ್, ನನಗೆ ಪ್ರೌಡ್ ಫೀಲ್ ಕೊಡ್ತಾ ಇದೆ ಕೂಡ.
ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ನನ್ನ ಲೈಫ್ನ ನಾನು ಎಂಜಾಯ್ ಮಾಡೋಕೆ ಆಗಲೇ ಇಲ್ಲ. ಪರಿಸ್ಥಿತಿ ಮನಿ ಸ್ಥಿತಿ ಯಾವುದು ಸರಿ ಇರಲಿಲ್ಲ. ಸೊ ಇವಾಗ ನನ್ನ ದುಡಿಮೆಯಲ್ಲಿ ನಾನು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಅದೇ ಒಂಥರ ಖುಷಿ ನನಗೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತೆ ಇವಾಗ ನಾನು ಹೋಮ್ ಸ್ಟೇ ಹತ್ರ ಹೋಗ್ತಾ ಇದ್ದೀನಿ. ಹೋಮ್ ಸ್ಟೇ ಹತ್ರ ಹೋಗಿ ಲಂಚ್ ಟೈಮ್, ಆ್ಯಕ್ಚುಲಿ ಲಂಚ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಹೋಮ್ ಸ್ಟೇ ಹತ್ರ ಬರ್ತಾ ಇದ್ದಂಗೆನೆ ಗೇಟ್ ಹತ್ರ ನನ್ಗೊಬ್ರು ಗೆಸ್ಟ್ ಸಿಕ್ಕಿದ್ರು. ಇವರು ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಗುರು, ಸೀರಿಯಸ್ಲಿ ಪಾಕೆಟ್ ಸೈಜ್ ಆಯ್ತಾ, ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು ಆ ಸೈಜಲ್ಲಿ ಇದೆ. ಇದು ಮುದ್ದಾಗಿದೆ ಅಲ್ವಾ, ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು. ಆಕ್ಚುಲಿ ನನಗೆ ತುಂಬಾ ಜನ ಫ್ರೆಂಡ್ಸ್ ಇಲ್ಲ. ನಾನು ಎಲ್ಲೇ ಹೋದ್ರು ಈ ಥರದವರು ನನಗೆ ತುಂಬ ಬೇಗ ಹತ್ರ ಆಗ್ತಾರೆ. ಅದು ಯಾಕೋ ಗೊತ್ತಿಲ್ಲ. ಲಂಚಿಗೆ ಬಂದು ಒಂದು ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಪಾಚ್ಕೊಂಡ್ಬಿಟ್ರೆ ಸೀರಿಯಸ್ಲಿ ನೆಮ್ಮದಿ ಜೀವನ. ಬನ್ನಿ ಬ್ಯಾಟಿಂಗ್ ಶುರು ಮಾಡ್ಕೊಂಡ್ಬಿಡೋಣ. ಏನೇನಿದೆ ಅಂತ ನೋಡಿ ಇವಾಗ. ಓಹೋ, ಬಾಡೇ ನಮ್ ಗಾಡು. ಭರ್ಜರಿಯಾಗಿ ಬ್ಯಾಟಿಂಗ್ ಆಯ್ತು. ಇವಾಗ ಶಿಸ್ತಾಗಿ ಹೋಗಿ ಪಾಚ್ಕೊಂಡ್ಬಿಟ್ರೆ ಸಾಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ಹೇಳ್ತಾ ಸೈನಿಂಗ್ ಆಫ್ ಪೀಸ್ ಕನ್ನಡಿಗ. ಲವ್ ಯು ಆಲ್.